ದಿನಸಿ ಅಂಗಡಿಗೆ ಬಂದಿರುವಂತಹ ವ್ಯಕ್ತಿ ಅಲ್ಲಿರುವ ಕಿಟಕಿಯನ್ನ ನೋಡ್ತಾನೆ ಇರ್ತಾನೆ. ಆತ ಯಾವುದೇ ವಸ್ತುವನ್ನ ಖರೀದಿಸ್ತಾ ಇರಲ್ಲ. ದಿನಸಿ ಅಂಗಡಿಯ ಮಾಲೀಕನಿಗೆ ಅನುಮಾನ ಬರುತ್ತೆ. ಇವತ್ತು ಈ ಘಟನೆಯನ್ನ ಕೇಳ್ಕೊಬರೋಣ. ಕೇಳ್ತಾ ಇದ್ದೀರಾ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಒಬ್ಬ ವ್ಯಕ್ತಿ ದಿನಸಿ ಅಂಗಡಿಗೆ ಬಂದಿದ್ದಾನೆ. ಹೊಡೆದೋಗಿರುವ ಕಿಟಕಿಯನ್ನ ನೋಡ್ತಾ ನಿಂತಿದ್ದಾನೆ. ದಿನಸಿ ಅಂಗಡಿಯ ಮಾಲೀಕ ಈತನನ್ನ ನೋಡ್ತಾ ಇದ್ದಾನೆ. ದಿನಸಿ ಅಂಗಡಿಯ ಮಾಲೀಕ ಬಂದ್ಬಿಟ್ಟು ಆ ವ್ಯಕ್ತಿಗೆ ಕೇಳ್ತಾನೆ, ಯಾಕಪ್ಪ ಏನ್ ನೋಡ್ತಾ ಇದ್ದೀಯಾ ಅಂತ. ಆಗ ಆತ ಹೇಳ್ತಾನೆ, ನಾನೊಬ್ಬ ಕಿಟಕಿ ಸರಿ ಮಾಡೋನು. ನೀವು ನನಗೆ 200 ರೂಪಾಯಿ ಕೊಟ್ರೆ ಸಾಕು, ನಾನು ಈ ಕಿಟಕಿಯನ್ನ ಸರಿ ಮಾಡಿ ಕೊಡ್ತೀನಿ ಅಂತ ಹೇಳ್ತಾನೆ. ಅದನ್ನ ಹೇಳಿದ ತಕ್ಷಣ ದಿನಸಿ ಅಂಗಡಿಯ ಮಾಲೀಕ ಹೇಳ್ತಾನೆ, ಏನು 200 ರೂಪಾಯ? 200 ರೂಪಾಯಿ ಎಲ್ಲ ಕೊಡೋಕೆ ಆಗಲ್ಲ, ಇದಕ್ಕೆ ಒಂದು 50 ರೂಪಾಯಿ ಬೆಲೆ ಬಾಳ್ಬೋದು ಅಷ್ಟೇ ಅಂತ ಹೇಳ್ತಾನೆ. ಆಗ ತಕ್ಷಣ ಆ ವ್ಯಕ್ತಿ ತನ್ನ ಜೇಬಿನಿಂದ 50 ರೂಪಾಯಿಯನ್ನ ತೆಗೆದ್ಬಿಟ್ಟು ಅಂಗಡಿ ಮಾಲೀಕನಿಗೆ ಕೊಡ್ತಾನೆ. ಆತ ಯಾತಕ್ಕೆ 50 ರೂಪಾಯಿಯನ್ನ ಕೊಡ್ತಾ ಇದ್ದಾನೆ ಅನ್ನೋದು ಅಂಗಡಿಯ ಮಾಲೀಕನಿಗೆ ಗೊತ್ತಾಗ್ತಾ ಇರಲ್ಲ. ಆಗ ಆತ ಕೇಳ್ತಾನೆ, ಏನಪ್ಪ 50 ರೂಪಾಯಿ ಕೊಡ್ತಾ ಇದ್ದೀಯಲ್ಲ, ಯಾಕೆ ಅಂತ. ಆ ವ್ಯಕ್ತಿ ಹೇಳ್ತಾನೆ, ನೋಡು, ನಿನ್ನೆ ನನ್ನ ಮಗ ಆಟ ಆಡ್ತಾ ಇದ್ದ. ಆಗ ಒಂದು ಚೆಂಡು ಬಂದು ಈ ಕಿಟಕಿಗೆ ತಾಗಿದೆ. ಹಾಗಾಗಿ ನೀನು ನನಗೆ ಪತ್ರ ಬರೆದಿದ್ದೆ, ಈ ಕಿಟಕಿಯನ್ನ ಸರಿ ಮಾಡಿಸೋದಕ್ಕೆ 500 ರೂಪಾಯಿಯನ್ನ ಕೊಡಿ ಅಂತ. ನೀನೇ ಹೇಳಿದೆ ಅಲ್ವಾ, ಈ ಕಿಟಕಿ 50 ರೂಪಾಯಿಗೂ ಬೆಲೆ ಬಾಳುವುದಿಲ್ಲ ಅಂತ. ಹಾಗಾಗಿ ನಾನು 50 ರೂಪಾಯಿಯನ್ನ ಕೊಟ್ಟಿದ್ದೇನೆ, ಅಲ್ಲಿಗೆ ಎಲ್ಲವೂ ಸರಿ ಹೋಯ್ತು ಅಂತ ಹೇಳ್ತಾನೆ. ಆ ವ್ಯಕ್ತಿಯ ಜಾಣತನದಿಂದ ಆತ 450 ರೂಪಾಯಿಯನ್ನ ಉಳಿಸ್ಕೊಂಡ. ಎಲ್ಲ ಸಮಸ್ಯೆಯನ್ನ ನಾವು ಹಲವಾರು ರೀತಿಯಲ್ಲಿ ಬಗೆಹರಿಸಬಹುದು. ಒಳ್ಳೆಯ ಪರಿಹಾರ ಬೇಕು ಅಂತ ಆದ್ರೆ ಅದಕ್ಕೆ ಒಳ್ಳೆಯ ಉಪಾಯ ಇರಬೇಕು. ಉಪಾಯದಿಂದ ನಾವು ಸಮಸ್ಯೆಯನ್ನ ಬಗೆಹರಿಸಿದ್ರೆ ಎಲ್ಲವೂ ನಮಗೆ ಸುಲಭವಾಗಿ ಹೋಗುತ್ತೆ. ಕಥೆಯನ್ನ ಕೇಳಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ. ನಿಮ್ಮ ಅನಿಸಿಕೆಗಳನ್ನ ನನಗೆ ತಿಳಿಸಿ. ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಧನ್ಯವಾದಗಳು.